ಹಾಯ್ ಹಲೋ ನಮಸ್ತೆ. ನೀಡ್ಸ್ ಆಫ್ ಚಿಲ್ಡ್ರನ್ಗೆ ಸ್ವಾಗತ. ನಲ್ಮೆಯ SSLC ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ನ ಒನ್ ವರ್ಡ್ ಆನ್ಸರ್ಸು ಮತ್ತು ಅವುಗಳಿಗೆ ಉತ್ತರಗಳನ್ನು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು ಮತ್ತು 4 ಮಾರ್ಕ್ಸು 2008 ಇಂದ 2022 ಅಂದರೆ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಮತ್ತು ಆನ್ಯುಯಲ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಯಾವ್ಯಾವು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಬನ್ನಿ. ಹಿಸ್ಟ್ರಿ ಲೆಸನ್ ನಂಬರ್ 1, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಒಂದು ಪಾಠದಲ್ಲಿ ಕೇಳಿರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು ಹೀಗಿದಾವೆ. 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಆಟೋಮನ್ ಟರ್ಕರು. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದ ವರ್ತಕರು ಇಟಲಿ ವರ್ತಕರು. 1761ರಲ್ಲಿ ಕೌಂಟ್ ಡಿ ಲಾಲಿಯು ಬ್ರಿಟಿಷರಿಗೆ ಶರಣಾದ ಸ್ಥಳ ಪಾಂಡಿಚೇರಿ. ವಾಂಡಿವಾಶ್ ಕದನದಲ್ಲಿ ಫ್ರೆಂಚರನ್ನು ಸೋಲಿಸಿದ ಇಂಗ್ಲಿಷ್ ಸೇನಾಧಿಪತಿ ಸರ್ ಐರ್ಕೂಟ್. ಡಚ್ಚರು ತಮ್ಮನ್ನು ಸಾಂಬಾರು ದ್ವೀಪಗಳಿಗೆ ಸೀಮಿತಗೊಳಿಸಿಕೊಂಡರು ಏಕೆ? ಕಾರಣ ಇಂಗ್ಲಿಷರು ಮತ್ತು ಫ್ರೆಂಚರ ಪೈಪೋಟಿ ಎದುರಿಸಲಾಗದೆ. ಕಾನ್ಸ್ಟಾಂಟಿನೋಪಲ್ ಅನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದು ಕರೆಯಲಾಗುತ್ತಿತ್ತು ಏಕೆ? ಪೂರ್ವ ರಾಷ್ಟ್ರಗಳೊಂದಿಗೆ ವ್ಯಾಪಾರಕ್ಕಾಗಿ ಕಾನ್ಸ್ಟಾಂಟಿನೋಪಲ್ ಭೂ ಮಾರ್ಗವಾಗಿತ್ತು. ಆ ಒಂದು ಕಾರಣದಿಂದ. ಬಂಗಾಳದಲ್ಲಿ ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂದವರು ಯಾರು? ರಾಬರ್ಟ್ ಕ್ಲೈವ್. ಮುಂದಿನ ಹಂತಕ್ಕೆ ಹೋಗೋಣ. ಈ ಒಂದು ಪಾಠದಲ್ಲಿ 2ನೇ ಅಂಕದ ಪ್ರಶ್ನೆಗಳು ಯಾವ್ಯಾವು ಅಂತ. ಸಮುದ್ರಯಾನಕ್ಕೆ ವೈಜ್ಞಾನಿಕ ಬೆಳವಣಿಗೆಯ ಕಾರಣ ಎಂದು ಸಮರ್ಥಿಸಿ. ಅಥವಾ ಈ ಪ್ರಶ್ನೆ ಹಿಂಗೂ ಕೇಳಬಹುದು, ವೈಜ್ಞಾನಿಕ ಬೆಳವಣಿಗೆಯು ಸಮುದ್ರಯಾನಕ್ಕೆ ನಾಂದಿಯಾಯಿತು, ಈ ಹೇಳಿಕೆಯನ್ನು ಸಮರ್ಥಿಸಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಪ್ರಶ್ನೆನೇ ಅದನ್ನ ತಿರುಚಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಹಾಗಾಗಿ ಅದಕ್ಕೊಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಉತ್ತರ ಹೀಗಿದೆ: ವೈಜ್ಞಾನಿಕ ಸಲಕರಣೆಗಳಾದ ದಿಕ್ಸೂಚಿ, ಸಿಡಿಮದ್ದು, ಭೂಪಟ ಮತ್ತು ಆಸ್ಟ್ರೋಲೋಬ್ಗಳು ನಾವಿಕರಿಗೆ ತಮ್ಮ ಸಮುದ್ರಯಾನಕ್ಕೆ ಸಹಕಾರಿಯಾದವು. ಮುಂದಿನ ಪ್ರಶ್ನೆ ಹೀಗಿದೆ: ಕಾನ್ಸ್ಟಾಂಟಿನೋಪಲ್ ನಗರದ ವಶವು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿಯುವಂತಾಯಿತು. ಸಮರ್ಥಿಸಿ. ಈ ಪ್ರಶ್ನೆ ಹಿಂಗೂ ಕೇಳಬಹುದು, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿಯಲು ಪ್ರೇರಕವಾದ ಅಂಶಗಳು ಯಾವುವು? ಅಥವಾ ಹೀಗೂ ಕೇಳಿದರೆ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಸಹಾಯಕವಾದ ಅಂಶಗಳು ಯಾವುವು ಅಂತ. ಉತ್ತರ ಹೀಗಿದೆ: ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುವ ವ್ಯಾಪಾರಕ್ಕೆ ಟರ್ಕರು ವಿಧಿಸಿದ ತೆರಿಗೆ. ವರ್ತಕರು ಈ ಮಾರ್ಗದ ವ್ಯಾಪಾರ ಲಾಭದಾಯಕವಾಗಲಿಲ್ಲ. ಇಟಲಿಯ ಏಕಸ್ವಾಮ್ಯ ಮುರಿಯಲು ಇತರ ನಾವಿಕರಿಗೆ ಪ್ರೋತ್ಸಾಹ. ವೈಜ್ಞಾನಿಕ ಸಲಕರಣೆಗಳಾದ ದಿಕ್ಸೂಚಿ, ಸಿಡಿಮದ್ದು, ಆಸ್ಟ್ರೋಲೋಬ್ಗಳ ಶೋಧ. ದ್ವಿಪೌರತ್ವ ಪದ್ಧತಿಯನ್ನು ವಿವರಿಸಿ. ಈ ಪದ್ಧತಿಯನ್ನು ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿದರು. ಕಂದಾಯ ವಸೂಲಿಯ ದಿವಾನಿಯ ಹಕ್ಕು ಬ್ರಿಟಿಷರಿಗೆ. ರಾಜ್ಯದ ಆಡಳಿತದ ಜವಾಬ್ದಾರಿ ಮತ್ತು ನ್ಯಾಯ ತೀರ್ಮಾನ ನವಾಬ ನಿರ್ವಹಿಸಿದರು. ಮುಂದಿನ ಪ್ರಶ್ನೆ: ಪ್ಲಾಸಿ ಕದನದ ಫಲಿತಾಂಶಗಳೇನು? ಅಥವಾ ಪ್ರಶ್ನೆ ಹೀಗೂ ಕೇಳಬಹುದು, ಪ್ಲಾಸಿ ಕದನದ ಫಲಿತಾಂಶಗಳೇನು? ಭಾರತೀಯರ ಅನೈತಿಕತೆ, ಲೋಭಿತನ ಪ್ರದರ್ಶನ, ಬ್ರಿಟಿಷರಿಗೆ ಯುದ್ಧ ಪರಿಹಾರ. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿಗೆ ಬಂಗಾಳ ವ್ಯಾಪಾರದ ಹಕ್ಕು ದೊರೆಯಿತು. ಮುಂದಿನ ಪ್ರಶ್ನೆ: ಬಕ್ಸರ್ ಕದನವು ಬ್ರಿಟಿಷರಿಗೆ ಅನೇಕ ಸೌಲಭ್ಯಗಳನ್ನು ಪಡೆಯಲು ಸಹಾಯಕವಾಯಿತು. ಸ್ಪಷ್ಟೀಕರಿಸಿ. ಉತ್ತರ ಹೀಗಿದೆ: ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಶಾ ಆಲಂ ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಕಂಪನಿಗೆ ಬಿಟ್ಟುಕೊಟ್ಟನು. ಸಿರಾಜ್ ಉದ್ ದೌಲಾ ಪರಿಹಾರವಾಗಿ 50 ಲಕ್ಷ ರೂಪಾಯಿ ಕೊಡಬೇಕಾಯಿತು. ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು. ಡೂಪ್ಲೆ ಯಾರು? ಅವನ ಮಹತ್ವಾಕಾಂಕ್ಷೆ ಏನಾಗಿತ್ತು? ಡೂಪ್ಲೆ ಒಬ್ಬ ಫ್ರೆಂಚ್ ಗವರ್ನರ್. ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯ ಸ್ಥಾಪನೆ ಮಾಡುವುದು ಅವರ ಮಹತ್ವಾಕಾಂಕ್ಷೆ ಆಗಿತ್ತು. ಇಲ್ಲಿಗೆ 1ನೇ ಅಧ್ಯಾಯ ಮುಕ್ತಾಯ ಆಯಿತು. 2ನೇ ಅಧ್ಯಾಯಕ್ಕೆ ಹೋಗೋಣ. 2ನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಈ ಒಂದು ಪಾಠದಲ್ಲಿ ಬರ್ತಾ ಇರತಕ್ಕಂಥ 1 ಅಂಕದ ಪ್ರಶ್ನೆಗಳು ಯಾವ್ಯಾವು ಅಂತ ಹೇಳಿ ನೋಡ್ತಾ ಹೋಗೋಣ.
1798ರ ನಂತರ ಹೈದರಾಬಾದ್ ಸಂಸ್ಥಾನವು ತನ್ನ ಪ್ರಾಂತ್ಯದಲ್ಲಿ ಬ್ರಿಟಿಷರ ಒಂದು ಸೈನಿಕ ತುಕಡಿಯನ್ನು ಇರಿಸಿಕೊಳ್ಳಬೇಕಾಗಿತ್ತು. ಏಕೆ? ಕಾರಣ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ್ರಿಂದ. ಎರಡನೆಯ ಶಾ ಆಲಂನು ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ನೀಡಿದ್ದರಿಂದಾದ ಪರಿಣಾಮಗಳೇನು? ಮರಾಠರಿಗೂ ಬ್ರಿಟಿಷರಿಗೂ ವೈರತ್ವ ಉಂಟಾಗಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಸಾಲ್ಬಾಯಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲ್ಲಸ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಡಾಲೌಸಿ. 1846ರಲ್ಲಿ ಲಾಹೋರ್ ಒಪ್ಪಂದ ಎಡೆ ಮಾಡಿಕೊಟ್ಟ ಅಂಶ ಯಾವುದು? ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು. ವೆಲ್ಲಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಹಿಂದಿರುಗಿದರು? ಅವನು ಯುದ್ಧ ಪ್ರೀತಿ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು. ಆ ಒಂದು ಕಾರಣದಿಂದ. ಸಾಲ್ಬಾಯಿ ಒಪ್ಪಂದದೊಂದಿಗೆ ಕೊನೆಗೊಂಡ ಯುದ್ಧ ಯಾವುದು? ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಇಷ್ಟು 1 ಅಂಕದ ಪ್ರಶ್ನೆಗಳು. ಈಗ 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಭಾರತೀಯ ರಾಜರು ಬ್ರಿಟಿಷರ ಕೈಗೊಂಬೆಯಾಗಿದ್ದರು, ಸಮರ್ಥಿಸಿ. ಅಥವಾ ಪ್ರಶ್ನೆ ಹೀಗೂ ಇರುತ್ತೆ: ಭಾರತೀಯ ಸಂಸ್ಥಾನಗಳನ್ನು ನಿಯಂತ್ರಣದಲ್ಲಿಡಲು ಸಹಾಯಕ ಸೈನ್ಯ ಪದ್ಧತಿಯು ಹೇಗೆ ಸಹಾಯಕವಾಯಿತು? ಅಥವಾ ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ಸಂಸ್ಥಾನಗಳನ್ನು ಹೇಗೆ ನಿಯಂತ್ರಿಸುತ್ತಿತ್ತು? ಅಥವಾ ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳೇನು? ಉತ್ತರ ಹೀಗಿದೆ: ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ತನ್ನ ಆಸ್ಥಾನದಲ್ಲಿ ಇರಿಸಿಕೊಳ್ಳಬೇಕು, ಸೈನ್ಯದ ನಿರ್ವಹಣಾ ವೆಚ್ಚ ಭರಿಸಬೇಕು, ರಾಜನ ಆಸ್ಥಾನದಲ್ಲಿ ರೆಸಿಡೆಂಟ್ ನೇಮಕ, ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳುವಂತಿಲ್ಲ, ಕಂಪನಿ ಆ ರಾಜ್ಯಕ್ಕೆ ಬಾಹ್ಯ ಮತ್ತು ಆಂತರಿಕ ರಕ್ಷಣೆ ನೀಡುವುದು. ಮುಂದಿನ ಪ್ರಶ್ನೆ: ವೆಲ್ಲಸ್ಲಿ ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಹೇಗಾಯಿತು? ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ವೆಲ್ಲಸ್ಲಿಯು 1798ರಲ್ಲಿ ಜಾರಿಗೆ ತಂದನು. ಈ ನೀತಿಯಿಂದ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು. ಈ ನೀತಿಗೆ ಹೈದರಾಬಾದ್ ಮೊದಲು ಒಳಪಟ್ಟಿತ್ತು. ಈ ನೀತಿಯಿಂದಾಗಿ ಮೈಸೂರು, ಅವಧ್, ತಾಂಜಾವೂರ್, ಮರಾಠ, ಆರ್ಕಾಟ್, ಪೂನಾ, ಬೀರಾರ್, ಗ್ವಾಲಿಯರ್ ರಾಜ್ಯಗಳ ಸೇರ್ಪಡೆ. ಮುಂದಿನ ಪ್ರಶ್ನೆ: ಆಂಗ್ಲೋ ಸಿಖ್ ಯುದ್ಧಗಳ ಪರಿಣಾಮವೇನು? ಪಂಜಾಬಿಗಳಿಗೆ ಸೋಲಾಯಿತು, ಸಿಖ್ಖರು ತಮ್ಮ ಪ್ರಾಬಲ್ಯವನ್ನು ಕಳೆದುಕೊಂಡರು. ಅಂತಿಮವಾಗಿ ಲಾರ್ಡ್ ಡಾಲ್ಹೌಸಿಯು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡರು. ಅಲ್ಲಿಗೆ 2 ಅಂಕದ ಪ್ರಶ್ನೆಗಳು ಮುಕ್ತಾಯ ಆಯಿತು. 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿ. ಅಥವಾ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ಆಗುತ್ತಿದ್ದ ಲಾಭಗಳೇನು? ಅಥವಾ ಸಹಾಯಕ ಸೈನ್ಯ ಪದ್ಧತಿಯಿಂದ ದೇಶೀಯ ರಾಜರು ತಮ್ಮ ಅಸ್ತಿತ್ವ ಕಳೆದುಕೊಳ್ಳಲು ತಳಹದಿಯಾಯಿತು, ಹೇಗೆ? ಸಮರ್ಥಿಸಿ. ಉತ್ತರ: ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳುವುದು, ಸೈನ್ಯದ ನಿರ್ವಹಣಾ ವೆಚ್ಚ ಭರಿಸಬೇಕು, ರೆಸಿಡೆಂಟ್ ನೇಮಕ, ಬ್ರಿಟಿಷ್ ಅನುಮತಿ, ಯುರೋಪಿಯನ್ನರ ನೇಮಕ, ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳುವಂತಿಲ್ಲ, ಕಂಪನಿ ಆ ರಾಜ್ಯಕ್ಕೆ ಬಾಹ್ಯ ಮತ್ತು ಆಂತರಿಕ ರಕ್ಷಣೆ. ಸೊ ಅಲ್ಲಿಗೆ ಅಧ್ಯಾಯ 2 ಮುಗಿಯಿತು. ಈಗ ಅಧ್ಯಾಯ 3 ಹೋಗೋಣ. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ತೆರೆದದ್ದು ಏಕೆ? ನಾಗರಿಕ ಸೇವೆಗೆ ಸೇರ ಬಯಸುವವರಿಗೆ ಶಿಕ್ಷಣ ನೀಡಲು. 1935ರ ಭಾರತ ಸರ್ಕಾರದ ಶಾಸನವು ಭಾರತದ ಸಂವಿಧಾನ ರಚನೆಯಲ್ಲಿ ಬಹುಮುಖ್ಯ ದಾಖಲೆಯಾಗಿದೆ. ಏಕೆ? ಕಾರಣ ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ ನೀಡಿತು. 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು ಭಾರತದ ವಿಭಜನೆಗೆ ನಾಂದಿ ಹಾಡಿತ್ತು. ಹೇಗೆ? ಕಾರಣ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ ತಂದಿತು. 1909ರಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ರಚಿಸಲು ಕಾರಣವೇನೋ? ಮುಸ್ಲಿಮರಿಗಾಗಿ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಲು. ರೈತರ ಹಕ್ಕನ್ನು ದೃಢಪಡಿಸಿದ ಭೂ ಕಂದಾಯ ಪದ್ಧತಿ ರೈತವಾರಿ ಪದ್ಧತಿ. ಸೊ ಇವು 1 ಅಂಕದ ಪ್ರಶ್ನೆಗಳು. ಈ ಒಂದು ಪಾಠದಿಂದ 3 ಅಂಕದ ಪ್ರಶ್ನೆಗಳು ಯಾವೆಲ್ಲ ಕೇಳಿದರೆ ಅಂತ ನೋಡೋಣ. ಬ್ರಿಟಿಷ್ ಶಿಕ್ಷಣದ ಪ್ರಭಾವದಿಂದ ಉಂಟಾದ
ಅಭಿರುಚಿ ಮತ್ತು ಆಲೋಚನೆಗಳು ಭಾರತದಲ್ಲಿ ಹೊಸ ತಲೆಮಾರು ಸೃಷ್ಟಿಗೆ ಹೇಗೆ ಕಾರಣವಾದವು, ಅಥವಾ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ, ಅಥವಾ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಅಭಿವೃದ್ಧಿಶೀಲ ಆಲೋಚನೆಗಳನ್ನೊಳಗೊಂಡ ಒಂದು ಹೊಸ ತಲೆಮಾರನ್ನು ಸೃಷ್ಟಿಸಿತು ಸಮರ್ಥಿಸಿ, ಅಥವಾ ಭಾರತದಲ್ಲಿ ನವ ಜಾಗೃತಿಯ ಉದಯಕ್ಕೆ ಶಿಕ್ಷಣವು ಹೇಗೆ ಪ್ರಮುಖ ಪಾತ್ರ ವಹಿಸಿತು, ಅಥವಾ ಭಾರತೀಯ ಶಿಕ್ಷಣದ ಕ್ಷೇತ್ರದ ಮೇಲೆ ಬ್ರಿಟಿಷ್ ಆಡಳಿತವು ಮಹತ್ತರ ಪರಿಣಾಮಗಳನ್ನು ಬೀರಿತು ಸಮರ್ಥಿಸಿ. ಉತ್ತರ ಹೀಗಿದೆ: ಆಧುನಿಕತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನೆ ಮತ್ತು ರಾಷ್ಟ್ರೀಯವಾದದ ಅರಿವು ಮೂಡಿತು, ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ, ವೃತ್ತಪತ್ರಿಕೆಗಳು ಹುಟ್ಟಿಕೊಂಡವು, ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳು ಹುಟ್ಟಿಕೊಂಡವು, ಹೊಸ ಆಲೋಚನೆಗಳು, ಸ್ವಾತಂತ್ರ್ಯ ಚಳುವಳಿಗೆ ಪ್ರೋತ್ಸಾಹ, ಸಾಂಸ್ಕೃತಿಕ ಪರಂಪರೆಗಳ ಅರಿವು. ಮುಂದಿನ ಪ್ರಶ್ನೆ: ಬ್ರಿಟಿಷರ ಭೂ ಕಂದಾಯ ಪದ್ಧತಿಗಳು ಭಾರತೀಯರ ಕೃಷಿ ಮೇಲೆ ಸಾಕಷ್ಟು ಪರಿಣಾಮ ಬೀರಿತು ಸ್ಪಷ್ಟೀಕರಿಸಿ, ಅಥವಾ ಬ್ರಿಟಿಷರ ಕಂದಾಯ ನೀತಿಗಳ ಪರಿಣಾಮಗಳು ಯಾವ್ಯಾವು, ಅಥವಾ ಬ್ರಿಟಿಷರ ಭೂ ಕಂದಾಯ ನೀತಿಯು ಭಾರತೀಯರನ್ನು ಸಂಪೂರ್ಣವಾಗಿ ಶೋಷಿಸಿತು ಹೇಗೆ, ಅಥವಾ ಬ್ರಿಟಿಷರ ಭೂ ಕಂದಾಯ ಪದ್ಧತಿಯು ಭಾರತೀಯ ರೈತರ ಮೇಲೆ ಹೇಗೆ ಪರಿಣಾಮ ಬೀರಿತು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೀಗಿದೆ: ಜಮೀನ್ದಾರಿ ವರ್ಗ ಸೃಷ್ಟಿ, ರೈತರ ಮೇಲೆ ಶೋಷಣೆ, ಭೂಮಿ ಮಾರಾಟದ ವಸ್ತು, ಜಮೀನ್ದಾರರು ಜಮೀನನ್ನು ಪರಭಾರೆ ಮಾಡಿದರು, ರೈತರು ಕೈಗಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು, ಲೇವಾದೇವಿಗಾರರು ಬಲಿಷ್ಠರಾದರು. ಮುಂದಿನ ಪ್ರಶ್ನೆ ಹೀಗಿದೆ: ಜಮೀನ್ದಾರಿ ಪದ್ಧತಿಗಿಂತ ರೈತವಾರಿ ಪದ್ಧತಿ ಭಿನ್ನ ಹೇಗೆ, ಅಥವಾ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಹೀಗಿದೆ ವ್ಯತ್ಯಾಸ: ಜಮೀನ್ದಾರಿ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದರು, ರೈತವಾರಿ ಪದ್ಧತಿ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದರು. ಜಮೀನ್ದಾರಿ ಪದ್ಧತಿ ಜಮೀನ್ದಾರ ಭೂಮಾಲೀಕ, ರೈತ ಭೂಮಾಲೀಕ. ರೈತ ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕವಿಲ್ಲ, ರೈತ ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕವಿದೆ. ರೈತರ ಮೇಲೆ ಹೆಚ್ಚು ಶೋಷಣೆ, ರೈತರ ಮೇಲೆ ಶೋಷಣೆ ಕಡಿಮೆ. ಇಷ್ಟು ಅಧ್ಯಾಯ 3ರಿಂದ. ಈಗ ಅಧ್ಯಾಯ 4ಕ್ಕೆ ಹೋಗೋಣ. ಅಧ್ಯಾಯ 4 ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಇದರಲ್ಲಿ ಬಂದಿರತಕ್ಕಂಥ 1 ಅಂಕದ ಪ್ರಶ್ನೆಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಮದ್ರಾಸ್ ಒಪ್ಪಂದ. 1800ರಲ್ಲಿ ಆಂಗ್ಲರ ವಿರುದ್ಧ ಬಿದನೂರು ಮತ್ತು ಶಿಕಾರಪುರದಲ್ಲಿ ದಂಗೆ ಎದ್ದವರು ಧೋಂಡಿಯಾವಾಗ್. ಬ್ರಿಟಿಷ್ ಕಿತ್ತೂರು ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರಿಸಲಾಯಿತು? ಬ್ರಿಟಿಷರು ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸಿ ಅವರು ಬೈಲಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರ ಮಾಡಿದರು. ಬ್ರಿಟಿಷರಲ್ಲಿ ಟಿಪ್ಪುವಿನ ವಿರುದ್ಧ ದ್ವೇಷ ಭಾವನೆ ಬೆಳೆಯಲು ಕಾರಣವೇನು? ಟಿಪ್ಪುವು ಬ್ರಿಟಿಷರ ವ್ಯಾಪಾರದ ಏಕಸ್ವಾಮ್ಯವನ್ನು ಮುರಿಯಲು ಪ್ರಯತ್ನ ಮಾಡಿದ್ರಿಂದ. ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಏಕೆ ಹೋರಾಡಿದರು? ಬ್ರಿಟಿಷರು ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸುವ ಕಾನೂನನ್ನು ಜಾರಿಗೆ ತಂದಿದ್ರಿಂದ. ಇಷ್ಟು 1 ಅಂಕದ ಪ್ರಶ್ನೆಗಳಾದರೆ 2 ಅಂಕದ ಪ್ರಶ್ನೆಗಳು ಯಾವ್ಯಾವು ಅಂತ ನೋಡೋಣ. 8ನೆಯ ಆಂಗ್ಲೋ ಮೈಸೂರು ಯುದ್ಧ ಏಕೆ ನಡೆಯಿತು? ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಲು ಯತ್ನಿಸಿದರು. ಮರಾಠರ ದಾಳಿ ಸಮಯದಲ್ಲಿ ಹೈದರ್ ಬ್ರಿಟಿಷರ ಸಹಾಯವನ್ನು ಅಪೇಕ್ಷಿಸಿದನು. ಆದರೆ ಬ್ರಿಟಿಷರು ಇದನ್ನು ತಿರಸ್ಕರಿಸಿ ಮದ್ರಾಸು ಒಪ್ಪಂದಕ್ಕೆ ವಿರುದ್ಧವಾಗಿ ನಡೆದುಕೊಂಡರು. ಮಾಹೆಯು ಫ್ರೆಂಚರ ವಸಾಹತುವಾಗಿದ್ದು ಹೈದರ್ ಅಲಿಯ ನಿಯಂತ್ರಣಕ್ಕೊಳಪಟ್ಟಿತ್ತು. ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿತ್ತು. ಮುಂದಿನ ಪ್ರಶ್ನೆ: 4ನೆಯ ಆಂಗ್ಲೋ ಮೈಸೂರು ಯುದ್ಧದ ಫಲಿತಾಂಶಗಳೇನು? ಟಿಪ್ಪು ಹೋರಾಡುತ್ತಲೇ 1799ರಲ್ಲಿ ಹತನಾದನು. ಟಿಪ್ಪುವಿನ ಪ್ರದೇಶವನ್ನು ಮರಾಠರು ಮತ್ತು ನಿಜಾಮರೊಂದಿಗೆ ಬ್ರಿಟಿಷರು ಹಂಚಿಕೊಂಡರು. ಸ್ವಲ್ಪ ಭಾಗದಲ್ಲಿ ಮೈಸೂರಿನ ರಾಜರ ಆಡಳಿತ ಪ್ರಾರಂಭ ಆಯಿತು. ಮುಂದಿನ ಪ್ರಶ್ನೆ: ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು? ಟಿಪ್ಪು ಅರ್ಧ ರಾಜ್ಯ ಬಿಟ್ಟುಕೊಟ್ಟನು. ಟಿಪ್ಪು 3 ಕೋಟಿ ರು ಯುದ್ಧ ನಷ್ಟ ಪರಿಹಾರ ಕೊಡಬೇಕಾಯಿತು. ಟಿಪ್ಪು ತನ್ನ 2 ಮಕ್ಕಳನ್ನು ಒತ್ತೆ ಇಟ್ಟನು. ಶ್ರೀರಂಗಪಟ್ಟಣ ಕೋಟೆ ಹಾಳಾಯಿತು. ಮುಂದಿನ ಪ್ರಶ್ನೆ: 18ನೆಯ ಶತಮಾನದ ಮೊದಲರ್ಧ ಮೊಘಲ್ ಸಾಮ್ರಾಜ್ಯದ ಮಹಾಪತನದ ಕಾಲವಾಗಿತ್ತು ಸಮರ್ಥಿಸಿ. 1707ರಲ್ಲಿ ಔರಂಗಜೇಬನ ಮರಣ, ಮೊಘಲರ ರಾಜಕೀಯ ಸಾರ್ವಭೌಮತ್ವ ಕುಗ್ಗಿತು. ಇದರಿಂದಾಗಿ ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿತು. ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಪ್ರಾರಂಭ ಆದವು.
5ನೇ ಪ್ರಶ್ನೆ ಹೀಗಿದೆ, ಮದ್ರಾಸ್ ಶಾಂತಿ ಒಪ್ಪಂದವು ಬ್ರಿಟಿಷರಿಗೆ ಅನಿವಾರ್ಯವಾಗಿತ್ತು ಏಕೆ? ಹೈದರ್ ಅಲಿ ಮಿಂಚಿನ ಸೈನಿಕ ಕಾರ್ಯಾಚರಣೆ. ಹೈದರ್ ಈ ಯುದ್ಧವನ್ನು ತನ್ನ ಪ್ರತಿಷ್ಠೆಯ ಸಂಕೇತವೆಂದು ಭಾವಿಸಿದನು. 1769ರ ವೇಳೆಗೆ ಆತನ ಸೈನ್ಯ ಮದ್ರಾಸಿನ ಪ್ರಾಂತ್ಯವನ್ನು ತಲುಪಿತು. ಬ್ರಿಟಿಷರಲ್ಲಿ ನಡುಕವನ್ನು ಹುಟ್ಟಿಸಿತು. ಹೈದರ್ ಅಲಿ ಹೇಗೆ ಅಧಿಕಾರಕ್ಕೆ ಬಂದನು? ಉತ್ತರ, ಸಾಮಾನ್ಯ ಸೈನಿಕನಾಗಿ ಚಾಣಾಕ್ಷ ರಾಜಕೀಯ ನಡೆಗೆ ಹೆಸರಾಗಿದ್ದನು. ದೇವನಹಳ್ಳಿ ಮತ್ತು ಆರ್ಕಾಟಿನ ಮುತ್ತಿಗೆಯ ವೇಳೆಗೆ ಪ್ರವರ್ಧಮಾನಕ್ಕೆ ಬಂದನು. ಸೈನಿಕರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾದನು. ನವಾಬ ಹೈದರ್ ಅಲಿ ಖಾನ್ ಎಂದು ಹೆಸರಾದನು. ಸೈನಿಕ ಕಾರ್ಯಾಚರಣೆ ಮೂಲಕ ದಳವಾಯಿಗಳ ಬಲ ಕುಗ್ಗಿಸಿದನು. ಒಡೆಯರನ್ನು ಮೂಲೆ ಗುಂಪು ಮಾಡಿ ಅಧಿಕಾರಕ್ಕೆ ಬಂದನು. ಇಷ್ಟು 2 ಅಂಕದ ಪ್ರಶ್ನೆಗಳು. ಮುಂದಿನ ಹಂತಕ್ಕೆ ಹೋಗೋಣ. 3 ಅಂಕದ ಪ್ರಶ್ನೆಗಳು. ಯಾವೆಲ್ಲ 3 ಅಂಕದ ಪ್ರಶ್ನೆಗಳನ್ನ ಈ ಒಂದು ಪಾಠದಲ್ಲಿ ಕೇಳಿದ್ದಾರೆ. ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ಹೋರಾಡಿದ ಕ್ರಮವನ್ನು ವಿವರಿಸಿ. ಅಥವಾ ಬ್ರಿಟಿಷರ ವಿರುದ್ಧ ಸಂಗೊಳ್ಳಿ ರಾಯಣ್ಣ ಹೋರಾಟವನ್ನು ವಿವರಿಸಿ. ಅಥವಾ ಸಂಗೊಳ್ಳಿ ರಾಯಣ್ಣನು ಸ್ವತಂತ್ರ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದನು ಸಂಗೊಳ್ಳಿ ರಾಯಣ್ಣ. ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು. ಸೈನಿಕರನ್ನು ಸಂಘಟಿಸುತ್ತಾ ಗುಪ್ತ ಸಭೆ ನಡೆಸಿದನು. ತಾಲೂಕು ಕಚೇರಿ ಮತ್ತು ಖಜಾನೆಗಳ ಲೂಟಿ ಮಾಡಿದನು. ನಂದಗಡ, ಖಾನಾಪುರ, ಸಂಪಂಗಾವಿ ಆತನ ಕಾರ್ಯಾಚರಣೆಯ ಸ್ಥಳಗಳಾದವು. ಬ್ರಿಟಿಷರು ಅಮಲ್ದಾರ ಕೃಷ್ಣರಾಯನ ಜೊತೆ ಸಂಚು ನಡೆಸಿ ರಾಯಣ್ಣನನ್ನು ಬಂಧಿಸಿದರು. 1831ರಲ್ಲಿ ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಮುಂದಿನ ಪ್ರಶ್ನೆ, ಆಂಗ್ಲರ ವಿರುದ್ಧ ಕಿತ್ತೂರಿನಲ್ಲಾದ ದಂಗೆಯನ್ನು ವಿವರಿಸಿ. ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟವನ್ನು ವಿವರಿಸಿ. ಚೆನ್ನಮ್ಮ ಶಿವಲಿಂಗಪ್ಪನನ್ನು ದತ್ತು ಪಡೆದು ಆಡಳಿತ ಆರಂಭಿಸಿದಳು. ಥ್ಯಾಕರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಕಿತ್ತೂರು ಪಡೆಯಲು ಯತ್ನಿಸಿದ. ಥ್ಯಾಕರೆ ಯುದ್ಧದಲ್ಲಿ ಕೊಂದಳು. ಬ್ರಿಟಿಷ್ ಸೈನಿಕರನ್ನು ಸೆರೆಮನೆಗೆ ಹಾಕಲಾಯಿತು. ಡೀಕ್ ವಿರುದ್ಧ ವೀರಾವೇಶದಿಂದ ಹೋರಾಡಿದಳು. ಬ್ರಿಟಿಷರಿಂದ ಸೆರೆಯಾದಳು. ಮುಂದಿನ ಪ್ರಶ್ನೆ, ಹಲಗಲಿ ಬೇಡರ ದಂಗೆಯನ್ನು ವಿವರಿಸಿ. ಅಥವಾ ಹಲಗಲಿ ಬೇಡರ ದಂಗೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿ. 1857ರಲ್ಲಿ ಶಸ್ತ್ರಗಳ ನಿಷೇಧ ಕಾಯ್ದೆ ಜಾರಿ. ಬೇಡರು ಬಂದೂಕುಗಳನ್ನು ಬ್ರಿಟಿಷರಿಗೆ ಕೊಡಲು ಸಿದ್ಧರಿರಲಿಲ್ಲ. ಪರಂಪರಾನುಗತವಾದ ಹಕ್ಕನ್ನು ಉಳಿಸಿಕೊಳ್ಳಲು ಹೋರಾಟ. ಮಂಟೂರು, ಬೋದಾನಿ, ಆಲಗುಂಡಿ ಬೇಡರು ಸೇರಿಕೊಂಡರು. ಬೇಡರನ್ನು ದಮನಕಾರಿಯಾಗಿ ಬ್ರಿಟಿಷರು ಹತ್ತಿಕ್ಕಿದರು. ಬಂಡಾಯಗಾರರನ್ನು ಗಲ್ಲಿಗೇರಿಸಿದರು. ಮುಂದಿನ ಪ್ರಶ್ನೆ, 3ನೇ ಆಂಗ್ಲೋ ಮೈಸೂರು ಯುದ್ಧದ ಫಲಿತಾಂಶಗಳೇನು? ಅಥವಾ 3ನೇ ಆಂಗ್ಲೋ ಮೈಸೂರು ಯುದ್ಧದ ಮೈಸೂರು ಟಿಪ್ಪು ಸುಲ್ತಾನನ ಪ್ರಾಬಲ್ಯವನ್ನು ಕುಗ್ಗಿಸಿದ್ದು ಸಮರ್ಥಿಸಿ. ಟಿಪ್ಪು ಅರ್ಧ ರಾಜ್ಯ ಬಿಟ್ಟು ಕೊಟ್ಟನು. 3 ಕೋಟಿ ರು ಯುದ್ಧ ನಷ್ಟ ಪರಿಹಾರ ಕೊಡಬೇಕಾಯಿತು. ತನ್ನಿಬ್ಬರು ಮಕ್ಕಳನ್ನ ಒತ್ತೆ ಇಟ್ಟನು. ಶ್ರೀರಂಗಪಟ್ಟಣ ಕೋಟೆ ಹಾಳಾಯಿತು. ಸೈನಿಕರ ಬಿಡುಗಡೆಯಾಯಿತು. ಟಿಪ್ಪುವಿಗೆ ತುಂಬಾ ಅವಮಾನವಾಯಿತು. ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯಲ್ಲಿ ಪುಟ್ಟಬಸಪ್ಪನ ಕೊಡುಗೆಗಳೇನು? ಉತ್ತರ, ಪುಟ್ಟಬಸಪ್ಪ ಕೊಡಗಿನ ಶನಿವಾರ ಸಂತೆಯ ರೈತ. ಬಂಡುಕೋರನನ್ನು ಸಂಘಟಿಸಿ ಜನರನ್ನು ಸಂತೈಸಿದನು. ತಂಬಾಕು ಮತ್ತು ಉಪ್ಪಿನ ಸುಂಕ ರದ್ದು ಮಾಡುವ ಭರವಸೆ. ಬೆಳ್ಳಾರೆಯಲ್ಲಿ ಸರ್ಕಾರಿ ಕಚೇರಿಯ ವಶ. ಸುಳ್ಯದ ಅಮಲ್ದಾರನ ಹತ್ಯೆ. ಬಂಟ್ವಾಳದ ಜೈಲು ಮತ್ತು ಖಜಾನೆಯ ಲೂಟಿ. ಬ್ರಿಟಿಷರು ಪುಟ್ಟಬಸಪ್ಪನನ್ನು ಬಂಧಿಸಿ ಗಲ್ಲಿಗೇರಿಸಿದರು. ಮುಂದಿನ ಪ್ರಶ್ನೆ, ಭಾರತದ ಚರಿತ್ರೆಯಲ್ಲಿ 18ನೆಯ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನವೆಂದು ಹೇಗೆ ಸಮರ್ಥಿಸುವಿರಿ? ಉತ್ತರ, ಫ್ರೆಂಚರು ಮತ್ತು ಇಂಗ್ಲಿಷರು ಭಾರತದ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ. ಔರಂಗಜೇಬನ ಮರಣ. ಮೊಘಲರ ರಾಜಕೀಯ ಸಾರ್ವಭೌಮತ್ವ ಕುಗ್ಗಿತು. ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿತು. ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ. ಚಿಕ್ಕದೇವರಾಜ ಒಡೆಯರ ಮರಣ. ಮೈಸೂರಿನಲ್ಲಿ ಉತ್ತರಾಧಿಕಾರತ್ವ ಸಮಸ್ಯೆ. ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವು. ಇಷ್ಟು ಅಧ್ಯಾಯ 4. ಅಧ್ಯಾಯ 5ಕ್ಕೆ ಹೋಗೋಣ. ಪ್ರಶ್ನೆ ಪಾಠ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಈ ಒಂದು ಪಾಠದಿಂದ ಕೇಳಬಹುದಾಗಿರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು ಯಾವುವು ಅಂತ ನೋಡೋಣ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಏಕೆ ಸ್ಥಾಪಿಸಿದರು? ರಾಮಕೃಷ್ಣ ಪರಮಹಂಸರ ಚಿಂತನೆಗಳನ್ನು ಮತ್ತು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಆಶಯಗಳನ್ನು ಜನರಿಗೆ ಹರಡಲು. ರಾಜಾರಾಮ್ ಮೋಹನ್ ರಾಯರ ಸತಿ ಪದ್ಧತಿ ವಿರೋಧಿ ಹೋರಾಟವನ್ನು ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಹೇಗೆ ಬೆಂಬಲಿಸಿದನು? 1829ರಲ್ಲಿ ಸತಿ ಪದ್ಧತಿಯ ಆಚರಣೆಯನ್ನು ಕಾನೂನಾತ್ಮಕವಾಗಿ ನಿಷೇಧಿಸಿದರು. ಶುದ್ಧಿ ಚಳುವಳಿಯನ್ನು ಏಕೆ ಆರಂಭಿಸಲಾಯಿತು?
ಹಿಂದೂ ಧರ್ಮದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವುದು. ವೇದಗಳ ಮೂಲ ಚಿಂತನೆಗಳ ಆಧಾರದ ಮೇಲೆ ಹಿಂದೂ ಸಮಾಜದ ಸುಧಾರಣೆಗಳಿಗಾಗಿ ವೇದಗಳಿಗೆ ಹಿಂದಿರುಗಿ ಎಂದು ಕರೆ ಕೊಟ್ಟವರು ದಯಾನಂದ ಸರಸ್ವತಿ. ಗುಲಾಮಗಿರಿ ಪುಸ್ತಕ ಬರೆದವರು ಜ್ಯೋತಿಬಾ ಫುಲೆ. ಆತ್ಮಗೌರವ ಚಳವಳಿ ಆರಂಭಿಸಿದವರು ಇ.ವಿ. ರಾಮಸ್ವಾಮಿ ನಾಯರ್. ನ್ಯೂ ಇಂಡಿಯಾ ವೃತ್ತಪತ್ರಿಕೆಯನ್ನು ಆರಂಭಿಸಿದವರು ಅನ್ನಿ ಬೆಸೆಂಟ್. ಡೆರೋಜಿಯೋ ತನ್ನ ಶಿಕ್ಷಣ ವೃತ್ತಿಗೆ ರಾಜೀನಾಮೆ ನೀಡಲು ಕಾರಣ ಅವರ ಸಹೋದ್ಯೋಗಿಗಳ ಮತ್ತು ಬೆಂಬಲಿಗರ ಒತ್ತಡಕ್ಕೆ ಮಣಿದು. ಇಷ್ಟು 1 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯ ಪ್ರೇರಕರಾಗಿದ್ದರು ಎಂದು ಸಮರ್ಥಿಸಿ, ಅಥವಾ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ? ಭಾರತದ ದಾರ್ಶನಿಕೆ ಮಹೋನ್ನತಿಗೆ ಶ್ರಮಿಸಿದರು. ಶೋಷಣೆ ಮುಕ್ತ ಸಮಾಜ ನಿರ್ಮಾಣ, ವ್ಯಕ್ತಿ ಇರುವಿಕೆಗೆ ಆದ್ಯತೆ, ಜನರನ್ನು ವಿದ್ಯಾವಂತರಾಗಬೇಕು ಎಂದು ಬೋಧಿಸಿದರು. ಪಾಶ್ಚಿಮಾತ್ಯ ಅನುಕರಣೆ ವಿರೋಧ, ಬಡವರಿಗಾಗಿ ಮಿಡಿದವನೇ ಮಹಾತ್ಮ. 2ನೇ ಪ್ರಶ್ನೆ ಹೀಗಿದೆ: ಭಾರತೀಯ ಸಮಾಜಕ್ಕೆ ಅನಿ ಬೆಸೆಂಟರು ನೀಡಿದ ಕೊಡುಗೆಗಳೇನು? ವೇದಾಂತ ಶಾಸ್ತ್ರದ ಬಗ್ಗೆ ವಿಶೇಷ ಜ್ಞಾನ, ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆಯ ಪ್ರತಿಪಾದನೆ, ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಅನುವಾದಿಸಿದರು. ಎಲ್ಲಾ ವರ್ಗದವರಿಗೂ ಶಿಕ್ಷಣ ಸಿಗಬೇಕೆಂಬುದು ಆಶಯವನ್ನ ಇಟ್ಕೊಂಡಿದ್ರು. ಬನಾರಸ್ನಲ್ಲಿ ಹಿಂದೂ ಕಾಲೇಜನ್ನ ಸ್ಥಾಪನೆ ಮಾಡಿದರು. ಮುಂದಿನ ಪ್ರಶ್ನೆ: ಮುಸ್ಲಿಂ ಸಮಾಜಕ್ಕೆ ಸರ್ ಸೈಯದ್ ಅಹಮದ್ ಖಾನ್ ನೀಡಿದ ಕೊಡುಗೆಗಳೇನು? ಸಂಪ್ರದಾಯ ಮೌಢ್ಯಗಳು, ಅಜ್ಞಾನ ಮತ್ತು ಅವೈಜ್ಞಾನಿಕ ಮನೋಧರ್ಮದ ವಿರುದ್ಧ ಹೋರಾಡಿದರು. ತೆರೆದ ಮನಸ್ಸು ಅಗತ್ಯ, ಪರದಾ ಪದ್ಧತಿಯನ್ನು ಬೆಂಬಲಿಸಲಿಲ್ಲ. ಮುಸ್ಲಿಂ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು ಎಂದು ಸಾರಿದರು. ಬಹುಪತಿತ್ವ ಪದ್ಧತಿಯನ್ನು ಒಪ್ಪಲಿಲ್ಲ. ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಅಲಿಘಾರ್ನಲ್ಲಿ ಸ್ಥಾಪಿಸಿದರು. ಮುಂದಿನ ಪ್ರಶ್ನೆ: ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯ್ರ ಕೊಡುಗೆಗಳೇನು? ಸತಿ ಆಚರಣೆ ವಿರೋಧ, ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಯಲ್ಲಿ ಮುಖ್ಯ ಪಾತ್ರ, ಬಾಲ್ಯ ವಿವಾಹ, ಮೂರ್ತಿ ಪೂಜೆ ಖಂಡನೆ, ಜಾತಿ ಪದ್ಧತಿಗೆ ವಿರೋಧ, ಅರ್ಥಹೀನ ಚಳುವಳಿಗಳ ಖಂಡನೆ, ಸಮಾನತೆಗೆ ಆದ್ಯತೆ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ. ಮುಂದಿನ ಪ್ರಶ್ನೆ: ಸತ್ಯಶೋಧಕ ಸಮಾಜದ ಸುಧಾರಣೆಗಳೇನು? ಸ್ತ್ರೀ ಶೋಷಣೆಗೆ ವಿರೋಧ, ಬಾಲ್ಯ ವಿವಾಹ, ಮೂರ್ತಿ ಪೂಜೆ ಖಂಡನೆ, ಜಾತಿ ಪದ್ಧತಿಗೆ ವಿರೋಧ, ಅರ್ಥಹೀನ ಆಚರಣೆಗಳ ಖಂಡನೆ, ಸಮಾನತೆಗೆ ಆದ್ಯತೆ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ. ಭಾರತದ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಎಂದು ಕರೆಯಲಾಗುತ್ತದೆ ಹೇಗೆ? ಅಥವಾ ಭಾರತದ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಭಾರತೀಯ ನವೋದಯ ಕಾಲ ಎಂದು ಕರೆಯಲಾಗುತ್ತಿದೆ ಏಕೆ? ಇಂಗ್ಲಿಷ್ ಶಿಕ್ಷಣದ ಜಾರಿ, ಇಂಗ್ಲಿಷ್ ವಿದ್ಯಾವಂತ ವರ್ಗವೊಂದು ಸೃಷ್ಟಿ, ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ, ಸಮಾನತೆ ಪರಿಕಲ್ಪನೆಗಳ ಪರಿಚಯ, ತಮ್ಮ ಸಮಾಜದ ವಿಶ್ಲೇಷಣೆ. ಮುಂದಿನ ಹಂತಕ್ಕೆ ಹೋಗೋಣ. 3 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಹೀಗಿದೆ: ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ರಾಮಕೃಷ್ಣ ಮಿಷನ್, ಅಲಿಘರ್ ಚಳುವಳಿಯ ಕೊಡುಗೆಗಳನ್ನು ತಿಳಿಸಿ. ಅಂದ್ರೆ ಇಲ್ಲಿ ಒಂದೊಂದು ಸಮಾಜಗಳಿದಾವೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಎಲ್ಲದನ್ನೂ ಸೇರಿಸ್ಬಿಟ್ಟು ಒಂದು ಪ್ರಶ್ನೆಯನ್ನ ಇಲ್ಲಿ ಮಾಡಲಾಗಿದೆ. ನೀವು ಓದ್ಕೋಬೇಕಾದ್ರೆ ಅದನ್ನ ಇಂಡಿವಿಜುವಲ್ ಆಗಿ ಓದ್ಕೋಬೇಕಾಗುತ್ತೆ. ಪ್ರಶ್ನೆ ಹೀಗೂ ಇದೆ: ಆರ್ಯ ಸಮಾಜ, ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ರಾಮಕೃಷ್ಣ ಮಿಷನ್, ಅಲಿಘರ್ ಚಳುವಳಿಯ ಉದ್ದೇಶಗಳೇನು? ಅಥವಾ ಆರ್ಯ, ಬ್ರಹ್ಮ, ಪ್ರಾರ್ಥನಾ, ಸತ್ಯಶೋಧಕ, ರಾಮಕೃಷ್ಣ ಮಿಷನ್, ಶ್ರೀ ನಾರಾಯಣ ಗುರು, ಅಲಿಘರ್ ಚಳುವಳಿಯ ತತ್ವ ಬೋಧನೆಗಳೇನು? ಎಲ್ಲರೂ ಕೂಡ ಒಂದೇ ವಿಚಾರಗಳನ್ನ ಹೇಳಿದ್ದಾರೆ, ಹೈಲೈಟ್ ಮಾಡಿದ್ದಾರೆ. ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸ್ತ್ರೀ ಶೋಷಣೆ ವಿರೋಧ, ಬಾಲ್ಯ ವಿವಾಹ, ಜಾತಿ ಪದ್ಧತಿಗೆ ವಿರೋಧ, ಅರ್ಥಹೀನ ಆಚರಣೆಗಳ ಖಂಡನೆ, ಸಮಾನತೆಗೆ ಆದ್ಯತೆ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಮೂರ್ತಿ ಪೂಜೆ ಖಂಡನೆ. ಇಲ್ಲಿ ರಾಮಕೃಷ್ಣ ಮಿಷನ್ ಹೊರತುಪಡಿಸಿ ಈ ಒಂದು ಪಾಯಿಂಟ್ ಅನ್ನ ಮಿಕ್ಕಿರೋ ಎಲ್ಲ ಸಮಾಜಗಳಿಗೆ ನೀವು ಹಾಕೋಬಹುದು. ಮುಂದಿನ ಪ್ರಶ್ನೆ: ಅನಿ ಬೆಸೆಂಟ್ ಅವರು ಭಾರತೀಯ ಇತಿಹಾಸದಲ್ಲಿ ಮರೆಯಲಾರದ ಮಹಿಳೆ ಏಕೆ? ಅಥವಾ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಅನಿ ಬೆಸೆಂಟರ ಪಾತ್ರವನ್ನು ವಿವರಿಸಿ. ಅಥವಾ ಅನಿ ಬೆಸೆಂಟರ ಸುಧಾರಣಾ ಕ್ರಮಗಳು ಯಾವುವು? ಅಥವಾ ಭಾರತೀಯ ಸಂಸ್ಕೃತಿ ಮತ್ತು ರಾಜಕೀಯಕ್ಕೆ ಅನಿ ಬೆಸೆಂಟರ ಕೊಡುಗೆಗಳನ್ನು ಅವಿಸ್ಮರಣೀಯವಾದದ್ದು ಸಮರ್ಥಿಸಿ. ಥಿಯೋಸಾಫಿಕಲ್ ಸೊಸೈಟಿಯ ಅನುಯಾಯಿ, ವೇದಾಂತ ಶಾಸ್ತ್ರದ ಬಗ್ಗೆ ವಿಶೇಷ ಜ್ಞಾನ, ಭಾರತೀಯ ಸಂಸ್ಕೃತಿಗೆ ಶ್ರೇಷ್ಠತೆಯ ಪ್ರತಿಪಾದನೆ, ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಅನುವಾದಿಸಿದರು, ಎಲ್ಲಾ ವರ್ಗದವರಿಗೂ ಶಿಕ್ಷಣ ಸಿಗಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಿದರು, ಬನಾರಸ್ನಲ್ಲಿ ಹಿಂದೂ ಕಾಲೇಜು ಸ್ಥಾಪನೆ ಮಾಡಿದರು, ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಪತ್ರಿಕೆಯನ್ನು ಪ್ರಾರಂಭಿಸಿದರು,
ಹೋಮ್ ರೂಲ್ ಚಳವಳಿ ಆರಂಭಿಸಿದ್ರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ರು. ಇಷ್ಟು ಅಧ್ಯಾಯ 5. ಆದರೆ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 6, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಒಂದು ಪಾಠದಲ್ಲಿ ಕೇಳಬಹುದಂತಹ 1 ಅಂಕದ ಪ್ರಶ್ನೆಗಳು ಯಾವ್ಯಾವು ಅಂತ ನೋಡೋಣ. ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದ ನಾಯಕ ಯಾರು? ನಾನಾ ಸಾಹೇಬ್. ಭಾರತೀಯ ಸೈನಿಕರು ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ಏಕೆ ವಿರೋಧಿಸಿದರು? ಬಂದೂಕುಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದರಿಂದ. ಈ ಒಂದು ಪಾಠದಲ್ಲಿ ಕೇಳಬಹುದಂತ 2 ಅಂಕದ ಪ್ರಶ್ನೆಗಳು ಯಾವುವು ಅಂತ ನೋಡೋಣ. ಬ್ರಿಟಿಷ್ ಸೈನ್ಯದಲ್ಲಿದ್ದ ಭಾರತೀಯ ಸೈನಿಕರ ಸ್ಥಿತಿ ಶೋಚನೀಯವಾಗಿತ್ತು, ಸಮರ್ಥಿಸಿ. ಸೈನಿಕರ ಸ್ಥಿತಿ ತುಂಬಾ ಶೋಚನೀಯವಾಗಿತ್ತು. ಸೈನಿಕರಿಗೆ ಕಡಿಮೆ ವೇತನ ಮತ್ತು ತಾರತಮ್ಯ, ಬಡ್ತಿ ನಿರಾಕರಣೆ, ಸಾಗರೋತ್ತರ ಯುದ್ಧಕ್ಕೆ ಒತ್ತಾಯ. 1857ರ ದಂಗೆಯ ರಾಜಕೀಯ ಅಂಶಗಳು ಹೇಗೆ ಪ್ರೇರಕವಾದವು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿ, ಝಾನ್ಸಿ, ಜೈಪುರ, ಸತಾರಾ ಮುಂತಾದ ರಾಜ್ಯಗಳ ವಶ. ಮೊಘಲ್ ಚಕ್ರವರ್ತಿ ಔದ್ ನವಾಬ ಅಧಿಕಾರ ಕಳೆದುಕೊಂಡರು, ಅನೇಕ ರಾಜರು ಸ್ಥಾನ ಕಳೆದುಕೊಂಡರು. ತಾಂಜಾವೂರ್ ಮತ್ತು ಆರ್ಕಾಟ್ ನವಾಬ ಪದವಿ ರದ್ದು, ಸೈನಿಕರು ನಿರುದ್ಯೋಗಿಗಳಾದರು. ಈ ಒಂದು ಪಾಠದಿಂದ ಕೇಳಬಹುದಂತಹ 3 ಅಂಕ ಅಥವಾ 4 ಅಂಕದ ಪ್ರಶ್ನೆಗಳು ಯಾವುವು ಅಂತ ನೋಡೋಣ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬ್ರಿಟಿಷ್ ಆಡಳಿತ ಪದ್ಧತಿ ಮತ್ತು ರಾಜಕೀಯ ನೀತಿ ಹೇಗೆ ಕಾರಣವಾದವು? ಅಥವಾ 1857ರ ಕ್ರಾಂತಿಗೆ ಕಾರಣವಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳನ್ನು ವಿವರಿಸಿ. ಆಡಳಿತಾತ್ಮಕ ಕಾರಣಗಳು: ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು, ಪಕ್ಷಪಾತ, ಆಂಗ್ಲ ಭಾಷೆ, ನ್ಯಾಯಾಧೀಶರು ಇಂಗ್ಲಿಷರ ಪರ, ಜನರಿಗೆ ಅರ್ಥವಾಗದ ಕಾನೂನುಗಳು. ರಾಜಕೀಯ ಕಾರಣಗಳು ಹೀಗಿದ್ದಾವೆ: ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಂಡರು, ಸತಾರಾ, ಜೈಪುರ, ಝಾನ್ಸಿ, ಉದಯಪುರ ಬ್ರಿಟಿಷರ ವಶವಾದವು, ತಾಂಜಾವೂರು ಮತ್ತು ಕರ್ನಾಟಕ ನವಾಬನ ರಾಜ ಪದವಿ ರದ್ದಾಯಿತು, ಮೊಘಲ್ ಚಕ್ರವರ್ತಿ ಔದ್ನ ನವಾಬ ಪದಚ್ಯುತಿ, ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಮುಂದಿನ ಪ್ರಶ್ನೆ, 1857ರ ದಂಗೆಗೆ ಆರ್ಥಿಕ ಕಾರಣಗಳು ಯಾವುವು? ಈ ಹೇಳಿಕೆಯನ್ನು ಸಮರ್ಥಿಸಿ. ಅಥವಾ ಅನೇಕ ಆರ್ಥಿಕ ಬದಲಾವಣೆಗಳು 1857ರ ದಂಗೆಗೆ ಕಾರಣಗಳಾದವು, ಸಮರ್ಥಿಸಿ. ಅಥವಾ 1857ರ ದಂಗೆಗೆ ಆರ್ಥಿಕ ಕಾರಣಗಳು ಯಾವುವು? ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ, ಭಾರತದ ಕರಕುಶಲತೆ ಮತ್ತು ಕೈಗಾರಿಕೆಗಳು ಕ್ಷೀಣಿಸಿದವು, ಗೃಹ ಕೈಗಾರಿಕೆಗಳ ಅವನತಿ, ಕರಕುಶಲಗಾರರ ನಿರುದ್ಯೋಗಿಗಳಾದರು, ವಸ್ತುಗಳ ಮೇಲೆ ದುಬಾರಿ ಸುಂಕ, ಜಮೀನ್ದಾರರ ಶೋಷಣೆ, ತೆರಿಗೆಯ ವಸೂಲಿ, ತಾಲೂಕುದಾರರಿಂದ ಹಿಂಪಡತೆ, ಇನಾಮ್ ಭೂಮಿ ವಾಪಸ್ಸು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ವಿಫಲವಾಗಲು ಕಾರಣವನ್ನು ವಿವರಿಸಿ. ಅಥವಾ 1857ರ ದಂಗೆಯ ವಿಫಲತೆಗೆ ಕಾರಣಗಳೇನು? ಅಥವಾ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ತಿಳಿಸಿ. ಅಥವಾ 1857ರ ದಂಗೆ ಏಕೆ ವಿಫಲವಾಯಿತು? ಅಥವಾ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ನಿರೀಕ್ಷಿತ ಯಶಸ್ಸನ್ನು ತರಲಿಲ್ಲ, ಕಾರಣಗಳನ್ನು ನೀಡಿ. ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ. ರಾಜ ರಾಣಿಯರು ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದ ಹೋರಾಟ. ದಂಗೆ ಯೋಜಿತವಾಗಿರಲಿಲ್ಲ. ಸೂಕ್ತ ಮಾರ್ಗದರ್ಶನದ ಕೊರತೆ ಇತ್ತು. ಸಂಘಟನೆಯ ಕೊರತೆ, ಸೂಕ್ತ ಸೇನಾ ನಾಯಕತ್ವದ ಕೊರತೆ, ನಿಶ್ಚಿತ ಗುರಿ ಇರಲಿಲ್ಲ. ಸೈನಿಕರಲ್ಲಿ ಯುದ್ಧತಂತ್ರ ಪರಿಣಿತಿಯ ಕೊರತೆ. ಸೈನಿಕರು ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡಿದ್ದರು. ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ. ಈ ಒಂದು ಅಂಶಗಳು. ಮುಂದಿನ ಪ್ರಶ್ನೆ, 1857ರ ದಂಗೆ ಭಾರತೀಯರ ಮೇಲೆ ಹಲವು ಪರಿಣಾಮಗಳನ್ನು ಬೀರಿತು, ಹೇಗೆ? ಅಥವಾ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಮಹತ್ತರ ಬದಲಾವಣೆಗಳನ್ನು ಉಂಟು ಮಾಡಿತು, ವಿವರಿಸಿ. ಅಥವಾ 1858ರಲ್ಲಿ ರಾಣಿ ವಿಕ್ಟೋರಿಯಾ ಭಾರತೀಯರಿಗೆ ನೀಡಿದ ಆಶ್ವಾಸನೆಗಳೇನು? ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷ್ ಆಡಳಿತ ಮತ್ತು ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿತು, ಸ್ಪಷ್ಟೀಕರಿಸಿ. ಅಥವಾ 1857ರ ದಂಗೆಯ ಪರಿಣಾಮಗಳು ಯಾವುವು? ಉತ್ತರ ಹೀಗಿದೆ: ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಜವಾಬ್ದಾರಿ, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಕೊನೆ, 1857ರಲ್ಲಿ ರಾಣಿಯ ಘೋಷಣೆ, ಕಂಪನಿ ಒಪ್ಪಂದಗಳ ಅಂಗೀಕಾರ, ವಿಸ್ತರಣಾ ನೀತಿಯ ಕೊನೆ, ಸುಭದ್ರ ಸರ್ಕಾರದ ಆಶ್ವಾಸನೆ, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ಹಸ್ತಕ್ಷೇಪವಿಲ್ಲ, ಭಾರತೀಯರ ವಿಶ್ವಾಸದ ಅವಶ್ಯಕತೆ, ಸ್ವತಂತ್ರ ಹೋರಾಟಕ್ಕೆ ಹೊಸ ದಿಕ್ಸೂಚಿ. ಅಧ್ಯಾಯ 6ರಿಂದ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 7, ಸ್ವತಂತ್ರ ಹೋರಾಟ. ಈ ಒಂದು ಪಾಠದಿಂದ ಕೇಳಿರಬಹುದಾದಂಥ 1 ಅಂಕದ ಪ್ರಶ್ನೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನೋಡೋಣ. ಬಂಗಾಳದ ವಿಭಜನೆಗೆ ಮುಖ್ಯ ಕಾರಣವೇನು? ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆಗಳ ಕೇಂದ್ರವಾಗಿದ್ದರಿಂದ ಅದನ್ನು ಹತ್ತಿಕ್ಕುವುದಾಗಿ
ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಏಕೆ ಜಾರಿಗೊಳಿಸಲಾಯಿತು? ಪತ್ರಿಕಾ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸಲು. ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಪ್ರತಿಪಾದಕರು ದಾದಾಬಾಯಿ ನವರೋಜಿ. ಇನ್ನು ಈ ಒಂದು ಪಾಠದಿಂದ ಕೇಳಬಹುದಂತ 4 ಪ್ರಶ್ನೆಗಳು ಯಾವ್ಯಾವು? 4 ಅಂಕದ ಪ್ರಶ್ನೆಗಳು. ಮಂದಗಾಮಿಗಳು ತೀವ್ರಗಾಮಿಗಳಿಗಿಂತ ಹೇಗೆ ಭಿನ್ನವಾಗಿದ್ದರು? ಮಂದಗಾಮಿಗಳು 4 ಬೇಡಿಕೆಗಳೇನಾಗಿತ್ತು? ಅಥವಾ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ. ಅಥವಾ ಮಂದಗಾಮಿಗಳು ಎಂದರೆ ಯಾರು? ಸ್ವತಂತ್ರ ಹೋರಾಟದಲ್ಲಿ ಅವರ ಪಾತ್ರವೇನು? WC ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಖಲೆ, MG ರಾನಡೆ ಪ್ರಮುಖರು. ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ. ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಸಲ್ಲಿಸುವುದು. ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಸಲ್ಲಿಸುವುದು. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಂಡನೆ. ಅವರ ಬೇಡಿಕೆಗಳು ಹೀಗಿದ್ವು: ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ಕೊಡುವುದು, ಬಡತನ ಅಧ್ಯಯನ ಮತ್ತು ಪರಿಹಾರ. ಮುಂದಿನ ಪ್ರಶ್ನೆ, ಸ್ವತಂತ್ರ ಚಳವಳಿಯಲ್ಲಿ ತೀವ್ರಗಾಮಿಗಳ ಪಾತ್ರವೇನು? ಅಥವಾ ತೀವ್ರಗಾಮಿಗಳು ಮಂದಗಾಮಿಗಳಿಗಿಂತ ಹೇಗೆ ಭಿನ್ನರಾಗಿದ್ದರು? ಅಥವಾ ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕರ ಪಾತ್ರವೇನು? ಅಥವಾ ತೀವ್ರವಾದಿಗಳು ಭಾರತದ ಸ್ವತಂತ್ರ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟರು ಹೇಗೆ? ಅಥವಾ ಸ್ವತಂತ್ರ ಚಳವಳಿಯಲ್ಲಿ ತೀವ್ರವಾದಿಗಳ ಪ್ರಮುಖ ಪಾತ್ರವನ್ನು ವಿವರಿಸಿ. ಬಾಲಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಪ್ರಮುಖ ತೀವ್ರಗಾಮಿಗಳು. ಬಂಗಾಳದ ವಿಭಜನೆಯನ್ನು ವಿರೋಧಿಸಿದರು. ಸ್ವದೇಶಿ ಚಳವಳಿಗೆ ಕರೆಯನ್ನು ಕೊಟ್ಟರು. ಪೂರ್ಣ ಸ್ವರಾಜ್ಯ ಪಡೆಯುವ ಗುರಿಯನ್ನು ಹೊಂದಿದ್ರು. ತಿಲಕರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುವೆ ಎಂದು ಘೋಷಿಸಿದರು. ಧಾರ್ಮಿಕ ಹಬ್ಬಗಳ ಮೂಲಕ ಬ್ರಿಟಿಷ್ ವಿರೋಧಿ ಭಾವನೆ ಬೆಳೆಸಿದರು. ಗಣೇಶ, ಶಿವಾಜಿ ಹಬ್ಬಗಳಿಗೆ ಕರೆಯನ್ನು ನೀಡಿದರು. ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಪ್ರಾರಂಭಿಸಿದರು. ಹೋಮ್ ರೂಲ್ ಚಳವಳಿ ಮಾಡಿದರು. ತಿಲಕರು ಗೀತರಹಸ್ಯ ಅನ್ನೋ ಒಂದು ಪುಸ್ತಕವನ್ನ ಬರೆದರು. ಇದರ ಮೂಲಕ ಭಾರತೀಯರಲ್ಲಿ ದೇಶಾಭಿಮಾನವನ್ನ ಉಂಟು ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಮುಂದಿನ ಪ್ರಶ್ನೆ, ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ಬಹುಮುಖ್ಯ ವಿವರಿಸಿ. ಅಥವಾ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರವನ್ನು ವಿವರಿಸಿ. ಪೂರ್ಣ ಸ್ವರಾಜ್ಯದ ಕನಸು, ಹಿಂಸಾತ್ಮಕ ಮಾರ್ಗ, ಶಸ್ತ್ರಾಸ್ತ್ರಗಳ ಸಂಗ್ರಹದ ಮೂಲಕ ಕ್ರಾಂತಿಕಾರಿಗಳಿಗೆ ತರಬೇತಿ. ಇಂಗ್ಲೆಂಡಿನಲ್ಲಿ ಲೋಟಸ್ ಮತ್ತು ಡಾಗರ್ ಎನ್ನುವ ಸಂಘಟನೆಯನ್ನ ಸ್ಥಾಪನೆ ಮಾಡಿದ್ರು. ಅಮೆರಿಕಾದಲ್ಲಿ ಗದರ್ ಸಂಘಟನೆ ಸ್ಥಾಪನೆ. ಭಾರತದಲ್ಲಿ ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ರಹಸ್ಯ ಸಂಘಟನೆಗಳು. ಬಾಂಬ್, ಮದ್ದು, ಪಿಸ್ತೂಲು ಬಳಕೆ. ವಿ.ಡಿ. ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಬಿಸ್ಮಿಲ್ಲಾ ಅನ್ನೋ ಪ್ರಮುಖ ಹೋರಾಟಗಾರರು ಈ ಒಂದು ಕ್ರಾಂತಿಕಾರಿಗಳ ಮೂಲಕ ಸ್ವತಂತ್ರ ಹೋರಾಟದಲ್ಲಿ ಭಾಗಿಗಳಾಗಿದ್ದರು. ಇಷ್ಟು ಅಧ್ಯಾಯ 6. ಅಧ್ಯಾಯ 7ಕ್ಕೆ ಹೋಗೋಣ. ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ. ಈ ಒಂದು ಪಾಠದಲ್ಲಿ ಕೇಳಬಹುದಂತಹ 1 ಅಂಕದ ಪ್ರಶ್ನೆಗಳು ಯಾವುವು ಅಂತ ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಡಾಕ್ಟರ್ BR ಅಂಬೇಡ್ಕರ್. 1938ರಲ್ಲಿ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಸುಭಾಷ್ ಚಂದ್ರ ಬೋಸ್. ಮುಖ್ಯವಾಗಿ ಈ ಒಂದು ಪಾಠದಿಂದ 4 ಅಂಕದ ಪ್ರಶ್ನೆಗಳು ಕೇಳ್ತಾರೆ. ಕೇಳಿರ್ಬೋದಂತಹ 4 ಅಂಕದ ಪ್ರಶ್ನೆಗಳು ಯಾವುವು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವೇನು? ಅಥವಾ ಸುಭಾಷ್ ಚಂದ್ರ ಬೋಸರು ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು, ಇದನ್ನು ಸಮರ್ಥಿಸಿ. ಅಥವಾ ಸ್ವತಂತ್ರ ಹೋರಾಟದ ಅವಧಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದರು ತಿಳಿಸಿ. ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಉತ್ತರ ಹೀಗಿದೆ: ಒರಿಸ್ಸಾದ ಕಟಕ್ಕಿನವರು ಸುಭಾಷ್ ಚಂದ್ರ ಬೋಸ್. ಪ್ರತಿಷ್ಠಿತ ಹುದ್ದೆಯನ್ನ ತ್ಯಜಿಸಿದರು. ನೇತಾಜಿ ಅಂತಾನೆ ಜನಪ್ರಿಯರಾದವರು. ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ ಮಾಡಿದ್ರು. ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಜರ್ಮನಿಯಲ್ಲಿ ಯುದ್ಧ ಕೈದಿಗಳನ್ನು ಸಂಘಟಿಸಿದರು. INA ಸೈನ್ಯದ ಮುಖಂಡತ್ವವನ್ನು ವಹಿಸಿದ್ರು. ದೆಹಲಿ ಚಲೋಗೆ ಕರೆಯನ್ನ ನೀಡಿದರು. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ನೀಡಲು ಪ್ರಮಾಣಿಸುತ್ತೇನೆ ಅಂತ ಹೇಳಿ ಹೇಳಿದರು. ಇಷ್ಟು. ಮುಂದಿನ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ವಿವರಿಸಿ. ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ಸಮಾನತೆಯ ಕಾಳಜಿಯನ್ನು ಉದಾಹರಣೆಗಳೊಂದಿಗೆ ಸ್ಪಷ್ಟೀಕರಿಸಿ. ಅಥವಾ ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ. ಉತ್ತರ ಹೀಗಿದೆ: ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಹೋರಾಟವನ್ನು ನಡೆಸಿದ್ರು. ಮಹಮ್ಮದ್ ಮತ್ತು ಕಲಾರಾಮ್ ಚಳವಳಿಯನ್ನ ರೂಪಿಸಿದ್ರು. ಬಹಿಷ್ಕೃತ ಹಿತಕರಣಿ ಸಭಾ ಸಂಘಟನೆಯನ್ನು ಸ್ಥಾಪಿಸಿದ್ರು. ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ ಪತ್ರಿಕೆಗಳನ್ನು ಹೊರಡಿಸಿದರು.
ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಅಸ್ಪೃಶ್ಯತಾ ಆಚರಣೆಯ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಅಂತಿಮವಾಗಿ ಭಾರತ ರತ್ನ ಪ್ರಶಸ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ದೊರೆತಿದೆ. ಮುಂದಿನ ಪ್ರಶ್ನೆ, ಆಧುನಿಕ ಭಾರತದ ನಿರ್ಮಾಣದಲ್ಲಿ ಜವಾಹರಲಾಲ್ ನೆಹರೂರವರ ಪಾತ್ರವನ್ನು ವಿವರಿಸಿ, ಅಥವಾ ನೆಹರು ಅವರು ಪ್ರಧಾನಮಂತ್ರಿಯಾದ ನಂತರ ರಾಷ್ಟ್ರಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ, ಅಥವಾ ನೆಹರೂರವರನ್ನು ನವಭಾರತದ ಶಿಲ್ಪಿ ಎಂದು ಕರೆಯಲು ಕಾರಣವಾದ ಅಂಶಗಳನ್ನು ಉದಾಹರಣೆ ಸಹಿತ ಸಮರ್ಥಿಸಿ, ಅಥವಾ ಸ್ವತಂತ್ರ ಭಾರತದ ಅಭಿವೃದ್ಧಿಗೆ ಜವಾಹರಲಾಲ್ ನೆಹರೂರವರು ನೀಡಿರುವ ಕೊಡುಗೆಗಳನ್ನು ವಿವರಿಸಿ, ಅಥವಾ ನೆಹರೂರವರು ಸ್ವತಂತ್ರ ಭಾರತದ ಅಭಿವೃದ್ಧಿಗೆ ಯೋಜನೆಗಳನ್ನು ರೂವಾರಿ ಅನ್ನೋದನ್ನು ವಿವರಿಸಿ. ಉತ್ತರ ಹೀಗಿದೆ: ಭಾರತದ ಪ್ರಥಮ ಪ್ರಧಾನಮಂತ್ರಿ, ದೇಶಿ ಸಂಸ್ಥಾನಗಳ ವಿಲೀನೀಕರಣ, ಭಾಷಾವಾರು ಪ್ರಾಂತ್ಯಗಳ ರಚನೆ, ಮಿಶ್ರ ಆರ್ಥಿಕ ನೀತಿ ಜಾರಿ, ಬೃಹತ್ ಕೈಗಾರಿಕೆಗಳ ಸ್ಥಾಪನೆ, ಪಂಚವಾರ್ಷಿಕ ಯೋಜನೆ ಜಾರಿ, ಅಲಿಪ್ತ ನೀತಿ, ಪಂಚಶೀಲ ತತ್ವ, ವಿದೇಶಾಂಗ ನೀತಿಯ ಶಿಲ್ಪಿ, ಅಣುಶಕ್ತಿ ಉತ್ಪಾದನೆಗೆ ಭದ್ರ ಬುನಾದಿ. ಮುಂದಿನ ಪ್ರಶ್ನೆ, ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ, ಅಥವಾ ಕಾನೂನು ಭಂಗ ಚಳುವಳಿ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ, ಅಥವಾ ಭಾರತದ ಸ್ವತಂತ್ರ ಹೋರಾಟದಲ್ಲಿ 1920ರಿಂದ 47ರ ಅವಧಿಯಲ್ಲಿ ಗಾಂಧಿ ಯುಗ ಎಂದು ಗುರುತಿಸಲಾಗಿದೆ, ಉದಾಹರಣೆಗಳೊಂದಿಗೆ ಸಮರ್ಥಿಸಿ. 1919ರ ರೌಲೆಕ್ಟ್ ಕಾಯ್ದೆ ವಿರೋಧಿಸಿದರು. 1920ರಲ್ಲಿ ಅಸಹಕಾರ ಚಳುವಳಿಗೆ ಕರೆ ನೀಡಿದರು. 1930ರಲ್ಲಿ ಕಾನೂನು ಭಂಗ ಚಳುವಳಿ ಆರಂಭಿಸಿದರು. ಗಾಂಧೀಜಿಯವರು 11 ಬೇಡಿಕೆಗಳ ಪತ್ರ ಬರೆದರು. ಸಬರಮತಿ ಆಶ್ರಮದಿಂದ ದಂಡಿಗೆ ಪ್ರಯಾಣವನ್ನು ಮಾಡಿದರು. ದಂಡಿ ಉಪ್ಪಿನ ಸತ್ಯಾಗ್ರಹ ಮಾಡಿದರು. ಚರಕ ಈ ಚಳುವಳಿಯಲ್ಲಿ ಪ್ರಸಿದ್ಧವಾಯಿತು. 1942ರ ಕ್ವಿಟ್ ಇಂಡಿಯಾ ಚಳವಳಿ ಆರಂಭ, ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಮೂಲಕ ಕಾರ್ಯತಂತ್ರವನ್ನು ಮಾಡಿದರು. ಮುಂದಿನ ಪ್ರಶ್ನೆ, ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಉಂಟಾದ ಪ್ರಮುಖ ಬೆಳವಣಿಗೆಗಳನ್ನು ತಿಳಿಸಿ, ಅಥವಾ ಅಸಹಕಾರ ಚಳವಳಿಯಲ್ಲಿ ಉಂಟಾದ ಬದಲಾವಣೆಗಳು ಯಾವುವು? CR ದಾಸ್, ಮೋತಿಲಾಲ್ ನೆಹರು ಮುಂತಾದವರು ತಮ್ಮ ವಕೀಲ ವೃತ್ತಿಯನ್ನು ಕೈಬಿಟ್ಟರು. ವಿದ್ಯಾರ್ಥಿಗಳು ತಮ್ಮ ಶಾಲಾ ಕಾಲೇಜು ತೊರೆದರು. ಚುನಾವಣೆಯನ್ನು ಬಹಿಷ್ಕರಿಸಿದರು. ಕಾಶಿ, ಗುಜರಾತ್, ಬಿಹಾರಗಳಲ್ಲಿ ರಾಷ್ಟ್ರೀಯ ವಿದ್ಯಾಲಯ ಸ್ಥಾಪನೆ. ರವೀಂದ್ರನಾಥ ಟಾಗೂರರು ತಮ್ಮ ನೈಟ್ವುಡ್ ಪದವಿಯನ್ನು ಹಿಂದಿರುಗಿಸಿದರು. ಮಹಿಳೆಯರು, ಜನಸಾಮಾನ್ಯರು ಹೋರಾಟಕ್ಕೆ ದೇಣಿಗೆಯನ್ನು ನೀಡಿದರು. ವಿದೇಶಿ ವಸ್ತುಗಳನ್ನು ಸುಡಲಾಯಿತು. 1921ರಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ರಾಜಕುಮಾರ ಬರುವ ಕಾರ್ಯಕ್ರಮವನ್ನು ವಿರೋಧಿಸಿದರು. ಮುಂದಿನ ಪ್ರಶ್ನೆ, ಅಸಹಕಾರ ಚಳುವಳಿಯ ಪ್ರಮುಖ ಕಾರ್ಯಗಳನ್ನು ವಿವರಿಸಿ, ಅಥವಾ ಅಸಹಕಾರ ಚಳುವಳಿಯ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ, ಅಥವಾ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಅಸಹಕಾರ ಚಳುವಳಿಯ ಪ್ರಮುಖ ಕಾರ್ಯ ಯೋಜನೆಗಳೇನು? ಶಾಲಾ ಕಾಲೇಜುಗಳ ಬಹಿಷ್ಕಾರ, ನ್ಯಾಯಾಲಯಗಳ ಬಹಿಷ್ಕಾರ, ಪ್ರಾಂತೀಯ ಚುನಾವಣೆಗಳು ಬಹಿಷ್ಕಾರ, ಬ್ರಿಟಿಷರು ನೀಡಿರುವ ಪದವಿ ಮತ್ತು ಸ್ಥಾನಗಳ ವಾಪಸ್ಸು, ಸ್ಥಳೀಯ ಸದಸ್ಯರುಗಳ ರಾಜೀನಾಮೆ, ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸುವುದು, ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವುದು, ಕೈಮಗ್ಗ ನೇಕಾರರಿಗೆ ಉತ್ತೇಜನ, ಖಾದಿ ತಯಾರಿಸುವುದು, ರಾಷ್ಟ್ರೀಯ ಶಾಲೆ ತೆರೆಯುವುದು, ಹಿಂದೂ ಮುಸ್ಲಿಮರ ಮಧ್ಯೆ ಐಕ್ಯತೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರೈತರು ಸಂಘಟಿಸಿದ ಪ್ರತಿಭಟನೆಗಳು ಪ್ರಮುಖವಾದದ್ದು ಎಂಬುದನ್ನು ವಿವರಿಸಿ, ಅಥವಾ ಸ್ವತಂತ್ರ ಹೋರಾಟದಲ್ಲಿ ರೈತ ಸಂಘಟನೆಗಳ ಪಾತ್ರವೇನು, ಅಥವಾ ಭಾರತದ ಸ್ವತಂತ್ರ ಹೋರಾಟದಲ್ಲಿ ರೈತ ಹೋರಾಟದ ಕೊಡುಗೆ ಕುರಿತು ಬರೆಯಿರಿ. ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮಾರ್ಕ್ಸ್ ವಾದದಿಂದ ಪ್ರಭಾವಿತರಾದರು. ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧ ದಂಗೆ ಎದ್ದರು. ಚಂಪಾರಣ್ಯದಲ್ಲಿ ನೀಲಿ ಬೆಳೆಯನ್ನು ವಿರೋಧಿಸಿದರು. ಹರತಾಳ ನಡೆಸಿದರು. ಗಾಂಧೀಜಿಯವರ ಮೂಲಕ ತೆರಿಗೆ ರದ್ದುಗೊಳಿಸಿದರು. ತೇಭಾಗ್, ಮಲಬಾರ್ಗಳಲ್ಲಿ ರೈತರ ಹೋರಾಟ ಮಾಡಿದ್ರು. ಅಸಹಕಾರ ಆಂದೋಲನ, ಕರ ನಿರಾಕರಣೆ, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ರೈತರು ಭಾಗಿಯಾಗಿದ್ದರು. ತೆಲಂಗಾಣದಲ್ಲಿ ಜಮೀನ್ದಾರ ಮತ್ತು ನಿಜಾಮನ ವಿರುದ್ಧ ಹೋರಾಟ ಮಾಡಿದ್ರು. ಬಂಗಾಳದಲ್ಲಿ ಜಮೀನ್ದಾರರ ವಿರುದ್ಧ ದಂಗೆ ಎದ್ರು. ಮಹಾರಾಷ್ಟ್ರದಲ್ಲಿ ಕಡಿಮೆ ಕೂಲಿಯ ವಿರುದ್ಧ ದಂಗೆ ಎದ್ರು. ಇಷ್ಟು ಅಧ್ಯಾಯ 7ರಿಂದ. ಈಗ ಅಧ್ಯಾಯ 8ಕ್ಕೆ ಹೋಗೋಣ. ಸ್ವತಂತ್ರೋತ್ತರ ಭಾರತ. ಈ ಒಂದು ಪಾಠದಿಂದ ಕೇಳಬಹುದಾದಂತಹ 1 ಅಂಕದ ಪ್ರಶ್ನೆಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪ್ರಶ್ನೆ ಹೀಗಿದೆ: ಸ್ವತಂತ್ರ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು? ಬಾಬು ರಾಜೇಂದ್ರ ಪ್ರಸಾದ್. ಭಾರತದ ಪ್ರಥಮ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೆಯಲಾಗುತ್ತದೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಆಗಸ್ಟ್ 15, 1947ರಂದು ಇಡೀ ಭಾರತವೇ ಸ್ವತಂತ್ರವನ್ನು ಆಚರಿಸುತ್ತಿದ್ದರೆ ಗಾಂಧೀಜಿಯವರು ಇದ್ದದ್ದು ನೌಕಲಿ ಅನ್ನೋ ಒಂದು ಸ್ಥಳದಲ್ಲಿ.
1952ರಲ್ಲಿ ಕೇಂದ್ರ ಸರ್ಕಾರವು ಆಂಧ್ರ ಪ್ರದೇಶದ ರಚನೆಗೆ ಒಪ್ಪಲು ಮುಖ್ಯ ಕಾರಣ ಪೊಟ್ಟಿ ಶ್ರೀರಾಮುಲು ಉಪವಾಸ ಮಾಡಿ ಮರಣ ಹೊಂದಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ ಏಕೆ? ಎಲ್ಲಾ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿದರು. ಸರ್ಕಾರವು ಟಿಬೇಟಿಯನ್ ನಿರಾಶ್ರಿತರ ಸಮಸ್ಯೆಯನ್ನು ಹೇಗೆ ಪರಿಹರಿಸಿತು? ಮೈಸೂರು ಜಿಲ್ಲೆಯ ಬೈಲುಕುಪ್ಪೆ ಎಂಬಲ್ಲಿ ಟಿಬೇಟಿಯನ್ ನಿರಾಶ್ರಿತರಿಗೆ ಸುಮಾರು 3,000 ಎಕರೆ ಜಮೀನು ಕೊಟ್ಟು ಅದರ ಒಂದು ಸಮಸ್ಯೆಯನ್ನು ಬಗೆಹರಿಸಿತು. ಭಾಷಾವಾರು ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಆಂಧ್ರ ಪ್ರದೇಶ. ಬಾಂಗ್ಲಾದೇಶದಿಂದ ಬಂದ ಬಹುತೇಕ ನಿರಾಶ್ರಿತರು ಪಶ್ಚಿಮ ಬಂಗಾಳದಲ್ಲೇ ನೆಲೆಸಲು ಕಾರಣ ಬಂಗಾಲಿ ಭಾಷೆ ಮಾತ್ರ ಅವರಿಗೆ ಪರಿಚಯ ಇದ್ದಿದ್ದರಿಂದ. ಇಷ್ಟು ಈ ಒಂದು ಪಾಠದಿಂದ 1 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಪ್ರಶ್ನೆ ಹೀಗಿದೆ: ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು? ಅಥವಾ 1961ರ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು? ಉತ್ತರ ಹೀಗಿದೆ: ಭಾರತಕ್ಕೆ ಸೇರಿಸಬೇಕೆಂಬ ನಿರಂತರವಾದ ಚಳುವಳಿ ನಡೆಯಿತು. ಆಫ್ರಿಕಾ ಮತ್ತು ಯುರೋಪಿನಿಂದ ಹೆಚ್ಚಿನ ಸೈನ್ಯವನ್ನು ತರಿಸಲು ಪ್ರಯತ್ನ ಮಾಡಿದರು. ಸತ್ಯಾಗ್ರಹಿಗಳು ಗೋವಾಕ್ಕೆ ವಿಮೋಚನಾ ಹೋರಾಟವನ್ನ ಪ್ರಾರಂಭಿಸಿದರು. 1961ರಲ್ಲಿ ಭಾರತದ ಸೈನ್ಯ ಮಧ್ಯಪ್ರವೇಶಿಸಿ ಗೋವಾವನ್ನು ವಶಪಡಿಸಿಕೊಂಡಿತ್ತು. ಮುಂದಿನ ಪ್ರಶ್ನೆ: ಭಾರತವು ನಿರಾಶ್ರಿತರ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿತು? ಅಥವಾ ಭಾರತವು ನಿರಾಶ್ರಿತ ಸಮಸ್ಯೆಯನ್ನು ಹೇಗೆ ಎದುರಿಸಿತು? ಪಾಕಿಸ್ತಾನದಿಂದ ಬಂದ ನಿರಾಶ್ರಿತರಿಗೆ ಉತ್ತರದ ರಾಜ್ಯಗಳಲ್ಲಿ ಆಶ್ರಯ. ಪೂರ್ವ ಪಾಕಿಸ್ತಾನದಿಂದ ಬಂದ ನಿರಾಶ್ರಿತರಿಗೆ ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರಾಗಳಲ್ಲಿ ಆಶ್ರಯ. ಟಿಬೇಟ್ನಿಂದ ಬಂದವರಿಗೆ ರಾಜ್ಯದ ವಿವಿಧ ರಾಜ್ಯಗಳಲ್ಲಿ ಆಶ್ರಯ. ಮುಂದಿನ ಪ್ರಶ್ನೆ: ನೆಹರೂರಂಥ ನಾಯಕರು ಭಾರತವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿಸುವಲ್ಲಿ ಯೋಚಿಸಿದರು ಏಕೆ? ಕೋಮು ದಳ್ಳುರಿಯ ಭಯಾನಕ ದೃಶ್ಯಗಳು. ಭಾರತವು ಬಹುಧರ್ಮಗಳ ರಾಷ್ಟ್ರ. ಭಾರತವು ಜಾತ್ಯತೀತ ರಾಷ್ಟ್ರವನ್ನಾಗಿ ತನ್ನ ಸಾಂವಿಧಾನಿಕವಾಗಿ ಆಶಯ ಮತೀಯವಾದ ಈ ಒಂದು ಕಾರಣದಿಂದಾಗಿ. ಮುಂದಿನ ಪ್ರಶ್ನೆ: ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೆ ಅನುಕರಿಸಿದ ಕ್ರಮಗಳ್ಯಾವುವು? ಅಥವಾ ಉತ್ತರ ಹೀಗಿದೆ: 1947ರ ವಿಲೀನ ಕಾಯ್ದೆ ರಾಜ್ಯಾದಾಯವನ್ನು ಆಧರಿಸಿ ರಾಜಧನವನ್ನು ನಿಗದಿಪಡಿಸಿತು. ಕೆಲವೊಂದು ಸವಲತ್ತು ಮತ್ತು ಸ್ಥಾನಮಾನಗಳನ್ನು ನೀಡಲಾಯಿತು. ಮುಂದಿನ ಪ್ರಶ್ನೆ: ಹೈದರಾಬಾದ್ ಹೇಗೆ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಯಾಯಿತು? ಸ್ವತಂತ್ರಾನಂತರ ಭಾಷಾವಾರು ರಾಜ್ಯಗಳ ಕೂಗು ತೀವ್ರವಾಯಿತು. ಪೊಟ್ಟಿ ಶ್ರೀರಾಮುಲು ಉಪವಾಸ ಮಾಡಿ ಅಸುನೀಗಿದರು. ರಾಜ್ಯ ಪುನರ್ವಿಂಗಡನಾ ಆಯೋಗ ರಚನೆ. 1956ರಲ್ಲಿ ಕಾನೂನು ರಚನೆ. ಮುಂದಿನ ಪ್ರಶ್ನೆ: ಭಾಷೆಯ ಆಧಾರದ ಮೇಲೆ ಆಂಧ್ರ ಪ್ರದೇಶ ರಚನೆ ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಏಕೆ? ಅಥವಾ ಸ್ವತಂತ್ರಾನಂತರ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಅನಿವಾರ್ಯವಾಯಿತು? ಸ್ಪಷ್ಟೀಕರಿಸಿ. ಸ್ವತಂತ್ರಾನಂತರ ಭಾಷಾವಾರು ರಾಜ್ಯಗಳ ಕೂಗು ತೀವ್ರವಾಯಿತು. ಪೊಟ್ಟಿ ಶ್ರೀರಾಮುಲು ಉಪವಾಸ ಮಾಡಿ ಅಸುನೀಗಿದರು. ಜನರಾಡುವ ಭಾಷೆಯಲ್ಲಿ ಆಡಳಿತ. ಆಂಧ್ರ ಮಹಾಸಭಾ ನೇತೃತ್ವದಲ್ಲಿ ಹೋರಾಟ ತೀವ್ರ. ಈ ಒಂದು ಕಾರಣಗಳಿಂದಾಗಿ ಭಾರತಕ್ಕೆ ಅನಿವಾರ್ಯವಾಯಿತು. ಭಾರತದ ವಿಭಜನೆಯ ಕಾಲದಿಂದಲೂ ನಿರಾಶ್ರಿತರು ಸಮಸ್ಯೆಯಾಗಿ ಪರಿಣಮಿಸಿದ್ದಾರೆ ಹೇಗೆ? ಮಿಲಿಯನ್ ಜನರು ಬದುಕಿನ ನೆಲೆಯನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಿದರು. ಮಿಲಿಯನ್ ಜನರು ಬದುಕಿನ ನೆಲೆಯನ್ನು ಕಂಡುಕೊಳ್ಳಲು ಪ್ರಯತ್ನ ಮಾಡಿದರು. ಭಾರತಕ್ಕೆ ಬಂದ ನಿರಾಶ್ರಿತರ ಸಂಖ್ಯೆ 6 ಲಕ್ಷ ಮಿಲಿಯನ್. ಪೂರ್ವ ಪಾಕಿಸ್ತಾನದಿಂದ ಅಂದರೆ ಇಂದಿನ ಬಾಂಗ್ಲಾದೇಶದಿಂದ ಬರಲಾರಂಭಿಸಿದರು. ಗಂಭೀರವಾದ ಸಮಸ್ಯೆಯಾಗಿ ಬೆಳೆಯುತ್ತಾ ಹೋಯಿತು. ಜುನಾಗಢವು ಭಾರತದ ಒಕ್ಕೂಟದಲ್ಲಿ ಹೇಗೆ ಸೇರ್ಪಡೆಯಾಯಿತು? ಅಥವಾ ಜುನಾಗಢವು ಭಾರತದ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಂಡಿತು? ನವಾಬನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದನು. ಆಗ ಪ್ರಜೆಗಳ ಆತನ ವಿರುದ್ಧ ಬೀದಿಗಿಳಿದರು. ನವಾಬನು ರಾಜ್ಯ ಬಿಟ್ಟು ಪಲಾಯನ ಮಾಡಿದನು. ದಿವಾನ ಮನವಿಯನ್ನು ಆಧರಿಸಿ ಸೈನ್ಯವನ್ನು ಕಳುಹಿಸಿ ಶಾಂತಿ ಸ್ಥಾಪನೆ ಮಾಡಲಾಯಿತು. 1949ರಲ್ಲಿ ಜುನಾಗಢ ಭಾರತದ ಒಕ್ಕೂಟ ಸೇರ್ಪಡೆಯಾಯಿತು. ಮಕ್ಕಳ ಇಷ್ಟು ಇತಿಹಾಸ ಭಾಗದಿಂದ 1 ಅಂಕದ 2 ಅಂಕದ 3 ಅಂಕದ 4 ಅಂಕದ ಪ್ರಶ್ನೆಗಳ ಜೊತೆಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಉತ್ತರಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದರೆ ಅದಕ್ಕೆ ಉತ್ತರಗಳು ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.